ಬಾಗುನ ಅಲ್ಲಿ ಕುಂತ ಮಸ್ತ್ ಹಲ್ತಿಕೋತಾರ. ಈಗ ಎದ್ದ ಬಿಸಿಲಿಗೆ ಅದು ಇದಕ್ಕೆ ಕಾಯ್ಸ್ಕೋತ ಅಲ್ಲಿ ಉರಿ ಕಾಯ್ಸ್ಕೋತ ಇಲ್ಲಿನ ಆಕಿಗೆ ಮತ್ತು ನಮಗೆ ಎಲ್ಲ ಕೂಡಿ ಉಪ್ಪಿಟ್ಟು ಮಾಡತ್ತನು. ಅದಕ್ಕೆ ಉಳ್ಳಾಡಿ ಹಂಚಾತನು. ಅಲ್ಲಿ ಜಾಗ ಐತಿ. ಅವ್ರಿಗಟ್ಟ ಉಪ್ಪಿಟ್ಟು ಮಾಡಿಕೊಡ್ಬೇಕು. ಈಗ ನಮ್ಗಟ್ಟ ಅವಲಕ್ಕಿ ಮಾಡ್ಕೋಬೇಕು. ಅಷ್ಟು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಂಚ್ಕೊಂಡು ಐತಿ. ಇದ್ರೊಳಗೆ ಅರ್ಧ ಉಪ್ಪಿಟ್ಟಿಗೆ ಅರ್ಧ ಅವಲಕ್ಕಿಗೆ ಹಾಕಕ್ಕೆ ಬರೈತಿ. ದಟ್ಟು ಚಾಪ್ ಅಷ್ಟು ಅವರಿಗೆ ಕೊಡಾರ್ದಾರು. ಆಮೇಲೆ ಒಂದು ಸ್ವಲ್ಪ ನಾ ಸ್ಟಾರ್ಟ್ ಮಾಡಿಕೊಡ್ತಾನು. ಆ ಕಾಟು ಇಲ್ಲ ನಮ್ದಟ್ಟು ಇಲ್ಲಿ ಒಗ್ಗರಣೆ ನಡೆದೈತಿ ಉಪ್ಪಿಟ್ಟದ. ಅಲ್ಲಿ ನೋಡ್ರಿ ಹುಡುಗರು ಮೈ ಅಳಾತವು. ನನ್ನ ಮಗ ನೋಡ್ರ ಈಗಾರ ಮಕ್ಕೊಂದು ಅರ್ಧ ತಾಸಾಗಿತ್ತು ಎದ್ದ. ನಾ ಯಾವಾಗೂ ನಂದು ಒಬ್ಬಗ ಇಲ್ಲಂದ್ರೆ ಅಪ್ಪಗಟ್ಟು ಮಾಡ್ತೀನಿ. ಇಬ್ಬರಿಗೆ 4 ಮಂದಿ ಅವ್ರು ನಂಗೆ ಗೊತ್ತಾಗೋದು ಬರಾಕ 4 ಮಂದಿದು ಉಪ್ಪಿಟ್ಟು ಎಷ್ಟು ನೀರು ಹಾಕ್ಬೇಕಂತ ಗೊತ್ತಾಗೋತ್ ನಂಗೆ ಅದಕ್ಕೆ ಮತ್ತು ಭಾಳ ಆಯ್ತು ಹಂಗೆ ಮತ್ತು ಕಮ್ಮಿ ಆದರೂ ಮತ್ತು ಒಂದು ಸಲ ಮಾಡ್ಬೇಕಾಕೈತಿ. ಅದಕ್ಕೆ ಆಕಿಂಗೆ ಕರಿ ನೋಡಿ ಆಕಿಗೆ ಗೊತ್ತಾಕೈತಿ. ಉಪ್ಪಿಟ್ಟು ಆಟೋ ಕುದಿ ಐತಿ. ಉಪ್ಪಿಟ್ಟು ರೆಡಿ ಆಯ್ತು. 2 ಮಂದಿಗೆ ಹಾಕೈತಿ ಗೊತ್ತಿಲ್ಲ, ಅಷ್ಟೇ ಐತ್ರವ. ಅವ್ರಿಗೆ ಇಬ್ಬರಿಗೆ ಯಾರ ಸಾಕ, ಅವ್ರಿಗಿಬ್ಬರು ಆದ್ರೆ ಸಾಕ. ನೋಡೋ ಬರೈತಿ ನಮ್ಗೆ. ಅಲ್ಲಂದ್ರೆ ಅವಲಕ್ಕಿ ಮಾಡ್ಕೊ ಬರೈತಿ. ನಾನು 4 ಮಂದಿದು ಮಾಡಿನಿ. ಕರೆ ಉಪ್ಪು ಕಮ್ಮಿ ಆಯ್ತು. ನಾನು ಒಂದು ಸ್ವಲ್ಪ ಕಮ್ಮಿ ಹಾಕೀನಿ. ಇರಲಿ, ಫಸ್ಟ್ ಟೈಮ್ ಮಾಡಿದಂದ್ರೆ 4 ಮಂದಿದು. ಇದು ನಾನು ಹೇಳ್ತೀನಿ ಶಾಂಡಿಗೆ ಹಿಟ್ಗತೆ ಕಾಣೋದೈತಂತ. ಸಣ್ಣ ರವೆ ಉಪ್ಪಿಟ್ಟ ಏನು ಮಾಡೋದ ಕಷ್ಟಪಟ್ಟು ಇರ್ಲಂತ ಇಷ್ಟಪಟ್ಟು ಮಾಡಿಬಿಟ್ಟಿರ್ತವೆ. ಆರೈಕೆ ಶಾಂಡಿಗೆ ಹಿಟ್ಗತೆ ಕಾಣೈತಂತ. ಲಕ್ಷ್ಮೀನ ಸೋನ್ ಪಪಡಿ ತೆಗಿತಾಳು. ಇಂದು ತೆಗಿದಿಲ್ಲ, ನಾಳೆ ತೆಗಿತಾಳು. ನಾಳೆ ನೋಡ ಹಿಂಗಿರ್ತೈತಿ. ಅದು ಮತ್ತೆ ಹಂಗ ಐತಿ. ಈಗ ಸ್ವಲ್ಪ ಇದೈತಿ, ಚೌಕೈತಿ. ಅದು ಉದ್ದನ ಶಾಂಗಿ ಗತಿ ಇರ್ತೈತಿ. ಲಕ್ಷ್ಮಿ ನೀವ ಈಗಾರ ಮಕ್ಕೊಂಡಿದ್ದ ಮತ್ತೆ ಎದ್ದ. ಈಕೆ ಆ ಹುಡುಗನ ಚೊಳತಿಗೆ ಮರ್ಸಕ್ಕೆ ಬರ್ಲಿಕ್ಕೀಗಿ ಎಚ್ಚರಿದಾಗ ಜೋಕಾಳಾಗ ಹಾಕಿಬಿಡ್ತಾಳು. ಅವ ಮಲ್ಕೊಳ ಬಿಡ್ಲ ಪಾಪ. ನಿಂತು ಬಿಡ್ತಾವ ಕಟ್ಕೊಂಡ ಶೆಟ್ರ್ ಹಾಕೊಂಡ ಬೆಚ್ಚಗ ಮಲ್ಸವನ.